ಕಮ್ಯುನಿಕೇಷನ್ ಪೇಪರ್ ಇಂಗ್ಲೀಷ್ನಲ್ಲಿ ಇಷ್ಟು ಟಾಪಿಕ್ಸ್ಗಳಿದ್ದಾವೆ. ನಿಮಗೆ ಇಂಗ್ಲೀಷ್ ಬರದೇ ಇದ್ದರೂ ಕೂಡ ಕಮ್ಯುನಿಕೇಷನ್ ಪೇಪರ್ ಇಂಗ್ಲೀಷ್ನಲ್ಲಿ ನೀವು ಸ್ಕೋರನ್ನು ಮಾಡ್ಬೋದು. ನಾನು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಟಾಪಿಕನ್ನು ನಿಮಗೆ ಮೊದಲು ಕವರ್ ಮಾಡ್ತೀನಿ. ಮೊದಲಿಗೆ ಆರ್ಟಿಕಲ್ಲು, ಇದ್ರ ಮೇಲೆ ಎಕ್ಸ್ಪ್ಲನೇಷನ್ ನೋಡೋಣ. ಇಂಪಾರ್ಟೆಂಟ್ ಇಲ್ಲಿ ನೋಡಿ, ಅಬೌಟ್ ಮೀ, ಇದು ನನ್ನ ಬಗ್ಗೆ. ನಾನು ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ, ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. 2 ವರ್ಷ ಪ್ರಿಪ್ರೇಷನ್ ಮಾಡಿದ್ದೀನಿ. ಒಂದು ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರ್ FDA ವಿಲೇಜ್ ಅಕೌಂಟೆಂಟು WRD ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂಥ ಸ್ಕೋರ್ ಇದು. ನಿಮಗೆ ಈಸಿಯಾಗಿ ಕಮ್ಯುನಿಕೇಷನ್ ಪೇಪರಲ್ಲಿ ಯಾವ ರೀತಿ ಸ್ಕೋರ್ ಮಾಡಬೇಕು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ನೋಡಿ, ಮೊದಲನೇ ಚಾಪ್ಟರು ಆರ್ಟಿಕಲ್. ಇದು ಇಂಪಾರ್ಟೆಂಟ್. ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ನಾನು ಮಾಡ್ಕೊಂಡಂಥ ನೋಟ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಇದೆ, ನೀವು ಇಲ್ಲಿ ನೋಡ್ಬೋದು. ನಾನು ಬರ್ಕೊಂಡಂಥ ನೋಟ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋದಂಥ ಮಾತ್ರ ನಾನು ಮಾರ್ಕ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಮತ್ತು ಕ್ವಶನ್ಸು ಯಾವ ರೀತಿ ಕೇಳ್ಬೋದು ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಏನಾದರೂ ಕಮ್ಯುನಿಕೇಷನ್ ಪೇಪರ್ ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ಈ ಥರ PDF ಮತ್ತು ಇದನ್ನು ಎಕ್ಸ್ಪ್ಲನೇಷನ್ ರೆಕಾರ್ಡೆಡ್ ವಿಡಿಯೋ ಕ್ಲಾಸ್ ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನಾನು ಒಂದು ಮೆಸೇಜ್ ಮಾಡಿ ನಿಮಗೆ ನಾನು ಈ ಕಮ್ಯುನಿಕೇಷನ್ ಪೇಪರ್ದು PDF ಅಂದರೆ ಡೈಲಿ ಕ್ಲಾಸಸ್ PDF ಮತ್ತು ರೆಕಾರ್ಡೆಡ್ ವಿಡಿಯೋ ಕೂಡ ಕಳಿಸ್ತೀನಿ. ಇಂಪಾರ್ಟೆಂಟು. ಇಲ್ಲಿ ನೋಡಿ, ಆರ್ಟಿಕಲ್. ಇಂಗ್ಲೀಷ್ನಲ್ಲಿ 2 ರೀತಿಯ ಆರ್ಟಿಕಲ್ಗಳಿವೆ. ಒಂದನೇದು ಯಾವುದು, ಇಂಡೆಫಿನೈಟ್ ಆರ್ಟಿಕಲ್ಲು. ಇದರಲ್ಲಿ ಎ ಮತ್ತು ಯಾನ್ ಇವೆರಡು ಇಂಡೆಫಿನಿಟ್ ಆರ್ಟಿಕಲ್ಲು. ಇದು ಇಂಪಾರ್ಟೆಂಟ್. ಇದನ್ನು ಆಲ್ರೆಡಿ ಕ್ವಶನ್ಸ್ ಕೂಡ ಕೇಳಿದ್ದಾರೆ, ನಾನಿಲ್ಲಿ ಮಾರ್ಕ್ ಸಹ ಮಾಡಿರ್ತೀನಿ. ಇದು ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸ್ ಕೇಳಿದೆ. ಇಲ್ಲಿ SSC ಎಕ್ಸಾಮಲ್ಲಿ ಒಂದು ಸಾರಿ ಕೇಳಿದ್ದಾರೆ. RRB ಎಕ್ಸಾಮಲ್ಲಿ ಏನಂತಂದರೆ ಇಂಡೆಫಿನಿಟ್ ಆರ್ಟಿಕಲ್ಲು ಯಾವುದಂತ ಕ್ವಶನ್ಸನ್ನು ಕೇಳಿದರು. ಇದು ನಿಮಗೆ ನೆನಪಲ್ಲಿ, ಎ ಮತ್ತು ಯಾನ್ ಇವೆರಡು ಇಂಡೆಫಿನಿಟ್ ಆರ್ಟಿಕಲ್ಲು. ಇಲ್ಲಿ ನೋಡಿ, ಡೆಫಿನಿಟ್ ಆರ್ಟಿಕಲ್ ಅಂದರೆ ಇದು ಡೆಫಿನಿಟ್ ಆರ್ಟಿಕಲ್. ಇದನ್ನು ಕೂಡ ಕ್ವಶನ್ಸ್ ಕೇಳಿದರು. RRB ಎಕ್ಸಾಮಲ್ಲಿ ಕೇಳಿದರು ಮತ್ತು KPSC ಎಕ್ಸಾಮಲ್ಲಿ ಕೂಡ ಕೇಳಿದರು. ಇದು 2 ರೀತಿಯಾದಂಥ ಆರ್ಟಿಕಲ್ಗಳನ್ನು ನೆನಪಿಟ್ಟರು. ನೆಕ್ಸ್ಟ್ ಇವಾಗ ಏನಪ್ಪ ಅಂತಂದರೆ, ಎ ಎಲ್ಲಿ ಯೂಸ್ ಮಾಡಬೇಕು, ಯಾನ್ ಎಲ್ಲಿ ಯೂಸ್ ಮಾಡಬೇಕು ಮತ್ತು ಎಲ್ಲಿ ಯೂಸ್ ಮಾಡಬೇಕು, ಇಷ್ಟನ್ನು ಕಲಿತ್ರೆ ಈ ಚಾಪ್ಟ್ರು ಕಂಪ್ಲೀಟ್ ಆಯಿತು. ಇದ್ರ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸನ್ನು ಕೂಡ ಕೇಳ್ತಾರೆ ಅಂತ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಯಾನ್ ಎಲ್ಲಿ ಬಳಕೆ ಮಾಡಬೇಕು, ಯಾವ ಪದ ಸ್ವರ ಉಚ್ಚಾರವನ್ನು ಹೊಂದಿರುತ್ತದೆಯೋ ಅದು ಯಾನನ್ನೇ ತೆಗೆದುಕೊಳ್ಳುತ್ತದೆ. ಇದು ನಿಮಗೆ ನೆನಪಿರಲಿ. ಸ್ವರ, ಇಲ್ಲಿ ನೋಡಿ, ಸ್ವರ ಅಂದ್ರೇನು, I, E, U, E, E, U, E, I, O, ಔ, ಅಮ್ಮ ಇವೆಲ್ಲ ಹೌದಲ್ಲ, ಇವೆಲ್ಲನೂ ಕೂಡ ಸ್ವರ. ನೀವು ಇಂಗ್ಲೀಷ್ ಶಬ್ದವನ್ನು, ಇಂಗ್ಲೀಷ್ ವರ್ಡನ್ನು ಉಚ್ಚಾರ ಮಾಡುವಾಗ ಈ ಸ್ವರ ಉಚ್ಚಾರ ಬಂದರೆ ಅವಾಗ ನೀವು ಯಾನ್ ಯೂಸ್ ಮಾಡಬೇಕು. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಕ್ಸಾಂಪಲ್, ಈ ರೀತಿಯಾದಂಥ ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಏನಂದರೆ, ಶಿ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಗರ್ಲ್. ಇಲ್ಲಿ ನೀವು ನೋಡ್ಕೊಳ್ಬೋದು. ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಇಲ್ಲಿ ನೋಡಿ, ಇಂಟೆಲಿಜೆಂಟ್ ಇದನ್ನು ಉಚ್ಚಾರ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಸ್ವರ ಉಚ್ಚಾರ ಬರ್ತಾಯಿದೆ. ಏನು ಬರ್ತಾಯಿದೆ, ಈ ಇಂಟೆಲಿಜೆಂಟ್ ಈ ಬರ್ತಾ ಇದೆಯಲ್ಲ, ಈ ಎಲ್ಲಿದೆ, ಸ್ವರದಲ್ಲಿದೆ. ಅದಕ್ಕೋಸ್ಕರ ನಾವಿಲ್ಲಿ ಯಾನನ್ನು ಯೂಸ್ ಮಾಡಬೇಕು. ಯಾನು ಕರೆಕ್ಟ್ ಆದಂಥ ಆನ್ಸರ್. ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್, ಗಿವ್ ಮೀ ಡ್ಯಾಶ್ ಹೆಗ್. ಇಲ್ಲಿ ನೋಡಿ, ಈ ಇಂಗ್ಲೀಷ್ ವರ್ಡ್ ಉಚ್ಚಾರ ಮಾಡುವಾಗ ಯಾವುದು ಬರ್ತಾಯಿದೆ, ಹೆಗ್, ಎ ಬರ್ತಾಯಿದೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು, ಒಂದು ಸೆಕೆಂಡ್. ಎ ಇದನ್ನು ಉಚ್ಚಾರ ಮಾಡುವಾಗ ಹೆಗ್ ಏನು ಬರ್ತಾಯಿದೆ, ಎ ಬರ್ತಾಯಿದೆ ಅಲ್ಲ. ಇದು ಎ ಏನು, ಇದು ಸ್ವರ ಬಂದಾಗ ಏನು ಯೂಸ್ ಮಾಡಬೇಕು, ಯಾನ್ ಯೂಸ್ ಮಾಡಬೇಕು. ಇಲ್ಲಿ
ಗಿವ್ ಮೀ ಯಾನ್ ಎಗ್. ಗಿವ್ ಮೀ ಡ್ಯಾಶ್ ಅಂಬ್ರೇಲಾ. ಇಲ್ಲಿ ನೋಡಿ ಅಂಬ್ರೇಲಾ ಇದೆಯಲ್ಲ, ಇದನ್ನು ಉಚ್ಚಾರ ಮಾಡಿದಾಗ ಯಾವ ಸ್ವರ ಬರ್ತಾ ಇದೆ? ಅ ಬರ್ತಾ ಇದೆ. ಅ ಅನ್ನೋದು ಎಲ್ಲಿದೆ? ಇಲ್ಲಿ ಸ್ವರದಲ್ಲಿದೆ. ಸ್ವರ ಉಚ್ಚಾರ ಬಂದಾಗ ಏನು ಯೂಸ್ ಮಾಡಬೇಕು? ಯಾನ್ ಯೂಸ್ ಮಾಡಬೇಕು. ಗಿವ್ ಮೀ ಯಾನ್ ಅಂಬ್ರೆಲಾ. ಇಷ್ಟನ್ನು ತಿಳ್ಕೊಂಬಿಡಿ. ಇನ್ನೊಂದು ಸರಿ ಹೇಳ್ತಾ ನೋಡಿ ಇಲ್ಲಿ. ಯಾನ್ ಎಲ್ಲಿ ಬಳಕೆ ಮಾಡಬೇಕು? ಯಾವ ಪದ ಸ್ವರ ಉಚ್ಚಾರವನ್ನು ಹೊಂದಿರುತ್ತದೆಯೋ ಅದು ಯಾನನ್ನೇ ತೆಗೆದುಕೊಳ್ಳುತ್ತದೆ. ಇಷ್ಟು ಇಂಪಾರ್ಟೆಂಟ್. ಇದರಲ್ಲಿ ಕೆಳಗಡೆ ಸ್ವಲ್ಪ ಎಕ್ಸಾಂಪಲ್. ನೋಡಿ, ಅಂಡರ್ ಗ್ರೌಂಡ್, ಇದು ಸ್ವರ ಉಚ್ಚಾರ ಆಗ್ತದೆ. ಯಾನ್ ಅಂಡರ್ ಗ್ರೌಂಡ್. ಆ್ಯಪಲ್, ಆಪಲ್, ಆ್ಯನ್ ಆ್ಯಪಲ್. ಇಲ್ ಪರ್ಸನ್, ಆ್ಯನ್ ಇಲ್ ಪರ್ಸನ್. ಐಡಿಯಾ, ಇಡಿಯಟ್, ಆ್ಯನ್ ಇಡಿಯಟ್. ಆ್ಯನ್ ಎಗ್. ಏರೋಪ್ಲೇನ್, ಏರೋಪ್ಲೇನ್. ಮತ್ತು ಐಡಿಯಾ. ಇದೇ ರೀತಿಯಾಗಿ ನೋಡ್ಕೊಳ್ಳೋ ಇಂಪಾರ್ಟೆಂಟ್. ಸ್ವರ ಉಚ್ಚಾರ ಬಂದಾಗ ನಾವು ಯಾನನ್ನು ಯೂಸ್ ಮಾಡಬೇಕು. ಇಲ್ಲಿ ಕೆಳಗಡೆ ಬರೆದಿದ್ದೀನಲ್ಲ, ಒಂದು ಸೆಕೆಂಡ್. ಇದೇನು MLA, MP, MBBS, MA. ಇದನ್ನು ಆಲ್ರೆಡಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಈ ರೀತಿಯಾಗಿ ಬಂದಾಗ ಕೂಡ ನಾವು ಯಾನ್ ಯೂಸ್ ಮಾಡಬೇಕು. MLA ಇಲ್ಲಿ ಸ್ವರ ಉಚ್ಚಾರ ಆಗ್ತದೆ. MP ಇಲ್ಲಿ ಸ್ವರ ಉಚ್ಚಾರ ಆಗ್ತಾಯಿದೆ. ನೀವು ಇಂಗ್ಲೀಷ್ ವರ್ಡ್ ಉಚ್ಚಾರ ಮಾಡಿದಾಗ ಅದು ನಿಮ್ಮ ಬಾಯಲ್ಲಿ ಸ್ವರ ಉಚ್ಚಾರ ಬಂದರೆ ನಾವು ಅಲ್ಲಿ ಯಾನ್ ಬಳಸಬೇಕು. ನೆಕ್ಸ್ಟ್ ಯಾನ್ ಆತ. ಇವಾಗ ಎಲ್ಲಿ ಉಚ್ಚಾರ ಮಾಡಬೇಕು? ಇದೊಂದು ಕಲಿತ್ರೆ ಸಾಕು. ಇಲ್ಲಿ ನೋಡಿ, ಎಲ್ಲಿ ಬಳಕೆ ಮಾಡಬೇಕು? ಎಂದರೆ ಒಂದು ಎಂದರ್ಥ. ಅದನ್ನು ವ್ಯಂಜನದ ಶಬ್ದ, ಕಾನ್ಸ್ಟೋನೆಂಟ್ ಸೌಂಡ್ ಬರುವ ಪದಗಳ ಜೊತೆ ಬಳಸಬೇಕು. ಇದು ನಿಮಗೆ ನೆನಪಿರಲಿ. ಯಾನ್ ಅದು ಸ್ವರ ಸೌಂಡ್. ಇದು ಎಲ್ಲಿ ಅಂದರೆ ಇದು ವ್ಯಂಜನಗಳ ಸೌಂಡ್ ಬಂದಾಗ, ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಇದು ವ್ಯಂಜನಗಳು. ಇದು ನೀವು ನೋಡ್ಕೊಳ್ಳಿ, ವ್ಯಂಜನಗಳು. ಈ ಸೌಂಡ್ ಬಂದರೆ ನಾವು ಯೂಸ್ ಮಾಡಬೇಕು. ಇಲ್ಲಿ ನೀವು ಎಕ್ಸಾಂಪಲ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಐ ಆಮ್ ಡ್ಯಾಶ್ ಪೊಲೀಸ್ ಆಫೀಸರ್. ಇಲ್ಲಿ ನೋಡಿ, ಪೊಲೀಸ್ ಅಂತ ಯೂಸ್ ಮಾಡಿದಾಗ ನಮ್ಮ ಬಾಯಲ್ಲಿ ಸ್ವರ ಉಚ್ಚಾರ ಬರ್ತಾ ಇದೆಯಾ, ವ್ಯಂಜನ ಉಚ್ಚಾರ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಬೇಕು. ಪೊಲೀಸ್, ಅಂದರೆ ಪ ಉಚ್ಚಾರ. ಇಲ್ಲಿ ನೋಡ್ಕೊ, ಒಂದು ಸೆಕೆಂಡ್. ಪೊಲೀಸ್ ಅದಲ್ಲ, ಇಲ್ಲಿ ವ್ಯಂಜನ ಉಚ್ಚಾರ ಆಗ್ತದೆ. ಪ ಇದೆಯಲ್ಲ, ಇದು ಉಚ್ಚಾರ ಆಗ್ತಾ ಇದೆ. ಇಲ್ಲಿ ಪೊಲೀಸ್, ಪ ಉಚ್ಚಾರ ಆಗ್ತಾ ಇದೆ. ಪ ಅನ್ನೋದೇನು? ವ್ಯಂಜನ ಬಂದಾಗ ಏನು ಮಾಡಬೇಕು? ಇಲ್ಲಿ ಎನ್ನು ಬಳಸಬೇಕು. ಇಲ್ಲಿ ಆನ್ಸರ್. ಐ ಆಮ್ ಅ ಪೊಲೀಸ್ ಆಫೀಸರ್. ಆನ್ಸರ್ ಎ. 2 ಎಕ್ಸಾಂಪಲ್ ಇದಾವೆ. ಇದು ಆಲ್ರೆಡಿ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ಗಳು ಇವು 3. ಐ ಬೈ ಡ್ಯಾಶ್ ಕಾರ್. ಇಲ್ಲಿ ನೋಡಿ, ಕಾರ್ ಇದೆಯಲ್ಲ, ಇದನ್ನು ಉಚ್ಚಾರ ಮಾಡಿದಾಗ ವ್ಯಂಜನ ಸೌಂಡ್ ಬರ್ತಾ ಇದೆ, ಸ್ವರ ಸೌಂಡ್ ಬರ್ತಾ ಇದೆ, ನೋಡ್ಕೊಳ್ಬೇಕು. ಈ ಖ ಯೂಸ್ ಆಗುತ್ತೆ. ಇಲ್ಲಿ ಖ ಯೂಸ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಅದು ವ್ಯಂಜನ. ಇಲ್ಲಿ ನಾವು ಯೂಸ್ ಮಾಡಬೇಕು. ಐ ಬೈ ಅ ಕಾರ್. ಆನ್ಸರ್ ಬಿ. ಐ ಆಮ್ ಡ್ಯಾಶ್ ಒನ್ ಮ್ಯಾನ್ ಆಫ್ ಆರ್ಮಿ. ಐ ಆಮ್ ಡ್ಯಾಶ್ ಒನ್ ಮ್ಯಾನ್ ಆರ್ಮಿ. ಇಲ್ಲಿ ಇಲ್ಲೇನು ಒನ್ ಮ್ಯಾನ್ ಇದೆಯಲ್ಲ, ಏನಿಲ್ಲಿ ಎಲ್ಲಿದೆ? ಇಲ್ಲಿ ನೋಡ್ಕೋಬೋದು. ಒಂದು ಸೆಕೆಂಡ್. ಇಲ್ಲಿ ನೋಡಿ, ಇದೆಯಲ್ಲ, ಇದು ವ್ಯಂಜನ ಸೌಂಡ್ ಬಂದಾಗ ನಾವು ಯೂಸ್ ಮಾಡಬೇಕು. ಇಷ್ಟ ನೀವು ಕಲಿತ್ರೆ ಸಾಕು. ಎಕ್ಸಾಮಲ್ಲಿ ಇದೇ ರೀತಿಯಾಗಿ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಯೂನಿವರ್ಸಿಟಿ. ಯೂನಿವರ್ಸಿಟಿ. ಇಲ್ಲಿ ನೋಡಿ, ಯೂಸ್ ಆಗ್ತದೆ. ಯೂನಿವರ್ಸಿಟಿ ಇದು ವ್ಯಂಜನ. ಇಲ್ಲಿ ಯೂನಿವರ್ಸಿಟಿ, ಯೂನಿಟಿ, ಯುರೋಪಿಯನ್, ಯುನಿಕ್. ಈ ರೀತಿಯಾದಂಥ ಕ್ವಶನ್ಸು ಇಂಪಾರ್ಟೆಂಟು. ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡಬೇಕು? ಇಲ್ಲಿ ನೋಡಿ, ಎಲ್ಲಿ ಬಳಸಬೇಕು? ಒಂದು ಸೆಕೆಂಡ್. ಇದನ್ನೆಲ್ಲನೂ ನೆಕ್ಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ಯಾಕೋ ವಾಯ್ಸ್
ಒಂದು ಸ್ವಲ್ಪ ಯಾಕೋ ಕೆಮ್ಸಾಕತ್ತೈತಿ, ವಾಯ್ಸ್ ಸರಿಯಾಗಿ ಬರ್ತಾಯಿಲ್ಲ ಅಂತ ಅನಿಸುತ್ತೆ. ಇದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಬೇಕಾದರೆ ಈ ಕಮ್ಯುನಿಕೇಷನ್ ಪೇಪರ್ದು ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ನಿಮಗೆ ನೋಟ್ಸು ಮತ್ತು ರಿಕಾರ್ಡೆಡ್ ಕ್ಲಾಸಸ್ ಅಂದರೆ ಈ ರೀತಿಯಾಗಿ ಎಕ್ಸ್ಪ್ಲಿನೇಷನ್ ರಿಕಾರ್ಡೆಡ್ ಕ್ಲಾಸಸ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ನನಗೊಂದು ಮೆಸೇಜ್ ಮಾಡಿ. ಎಲ್ಲಿ ಬಳಕೆ ಮಾಡಬೇಕು ಅದು ಇಂಪಾರ್ಟೆಂಟ್. ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ, ಅದನ್ನು ನಿಮಗೆ ರಿಕಾರ್ಡೆಡ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟಾಗಿ ಕಮ್ಯುನಿಕೇಷನ್ ಪೇಪರ್ ಕಂಪ್ಲೀಟ್ ಮಾಡಿಕೊಡ್ತೀನಿ. ಇಷ್ಟು ಇಂಪಾರ್ಟೆಂಟು. ಬೇಕಿದ್ದರೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.